ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಚಿವರ ಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಕಸವು ಕಸ. ವರ್ಕ್ ಬೋರ್ಡಿಗೆ ಆದಾಯವಿದ್ದರೂ ಸ್ವಚ್ಛತೆ ಮಾತ್ರ ಇಲ್ಲ. ವರ್ಕ್ ಬೋರ್ಡಿಗೆ ಇಡೀ ಶಾಪ ಹಾಕುತ್ತಿರುವ ಭಕ್ತಾದಿಗಳು. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹಜರತ್ ಅಂಬಾಜನ್ ಬಾಬಾಜನ್ ದರ್ಗಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಉನ್ನತ ಹಾಗೂ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಲು ಪಣತೊಟ್ಟಿದ್ದಾರೆ. ಹೀಗಿರುವಾಗ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಭಕ್ತಾದಿಗಳಿಗೆ ಕಸದ ದರ್ಶನವೇ ಬೆಳಗ್ಗೆ ಸಂಜೆ ಆಗುತ್ತಲೇ ಇರುತ್ತದೆ. ಮುರುಗಮಲ ದರ್ಗಾ ಆವರಣದಲ್ಲಿ ಎಲ್ಲೊಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಅದರ ದುರ್ವಾಸನೆ ನಡುವೆ ಭಕ್ತಾದಿಗಳು ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಾಣುತ್ತಿದ್ದು, ಸ್ವಚ್ಛತೆ ಇಲ್ಲದೆ ಜನರು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಕಸದ ರಾಶಿ ಇದು. ಇದರ ದುರ್ವಾಸನೆಯಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಭಯದಲ್ಲಿ ಜನರು ಅಲ್ಲಿ ಇರಬೇಕಾಗುತ್ತದೆ. ಪ್ಲಾಸ್ಟಿಕ್ ಕವರ್ ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದರೂ ದರ್ಗಾ ಆವರಣದಲ್ಲಿ ಎಲ್ಲಿ ನಡೆದರೂ ಕಸದ ರಾಶಿ ಪ್ಲಾಸ್ಟಿಕ್ ಕವರ್ಗಳೇ ಕಾಣಿಸುತ್ತದೆ. ಈ ಪ್ಲಾಸ್ಟಿಕ್ ಕವರ್ಗಳು ಕದ್ದು ಮುಚ್ಚಿ ಎಲ್ಲಿ ಮಾರಾಟವಾಗುತ್ತದೆ ಎಂಬುದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿ ಪ್ಲಾಸ್ಟಿಕ್ ಕವರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಹೇಳುತ್ತಾರೆ. ದರ್ಗಾ ಆವರಣದಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ದರೂ ವರ್ಕ್ ಬೋರ್ಡ್ ಅಧಿಕಾರಿಗಳು ದರ್ಗಾ ಆವರಣವನ್ನು ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ ಕುರಿತು ದರ್ಗಾ ಮೇಲ್ವಿಚಾರಕರಾದ ತಾಯೂಬ್ ನವಾಜ್ಗೆ ಮಾತನಾಡಿದಾಗ, ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಯ ಕೊರತೆ ಇದೆ. ದರ್ಗಾಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು, ಭಕ್ತಾದಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ದರ್ಗಾಕ್ಕೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಬೆಂಗಳೂರಿನಿಂದ ಬಂದಿರೋದು. ಇಲ್ಲಿ ಕಸ ಜಾಸ್ತಿ ಐತೆ. ದೇವಸ್ಥಾನ ಹತ್ರ ಬಂದಿರೋದಕ್ಕೆ ಭಾಳ ಗಲೀಜಿದೆ. ಕ್ಲೀನ್ ಮಾಡೋರು ಯಾರು ಇಲ್ಲ. ಇಲ್ಲಿ 3 ದಿವಸದಿಂದ ನೋಡ್ತಾ ಇದ್ದೀನಿ, ಹಂಗೆ ಗಲೀಜಿದೆ. ಇಲ್ಲಿ ಯಾರು ಹಿಂಗೆ ಗಲೀಜು ಒಳಗೆ ಮಳ್ಕೋಬೇಕಾಗಿತ್ತು. ಇಲ್ಲಿ ಒಳಗಡೆ ಹೋಗಿದ್ರೆ ಚಾಪೆ ಹಾಕಿ ಎಲ್ಲ ಇಟ್ಕೊಂಡ್ಬಿಡ್ತಾರೆ, ಜಾಗ ಮಾಡ್ಕೊಡಲ್ಲ. ಅಲ್ಲಿ ರಾತ್ರಿವರೆಗೂ ಬರೋವರೆಗೂ ಜಾಗ ಇಲ್ಲ. ಚಳಿ ಒಳಗೆ ಮಳ್ಕೋಬೇಕು, ಗಲೀಜೊಳಗೆ ಮಳ್ಕೋಬೇಕು. ಮಕ್ಕಳು ತಗೊಂಬಂದು ಕೂತ್ಕೋಬೇಕು. ಇಲ್ಲ ಅಂದರೆ ಹಂಗೆ 20 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗ ಚೆನ್ನಾಗಿತ್ತು ಸ್ವಲ್ಪ. ಈಗ ಮಧ್ಯದಲ್ಲಿ ಸ್ವಲ್ಪ ಏನೋ ಭಾಳ ಗಲೀಜು ಮಾಡಿಬಿಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಅಷ್ಟೊಂದು ಗಲೀಜು ಆಗ್ತಾ ಇದೆ. ಮೊದ್ಲಿಂಗ ಇಲ್ಲಿ ಏನು ಗಲೀಜು ಆಗ್ತಾ ಇರಲಿಲ್ಲ, ಇರ್ತಾ ಇದ್ದು. ಮೊದಲು ಅಂದರೆ ಬಾಬು ಹಜರತಿದ್ರೊಳಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈಗಿಂದ ಇಷ್ಟೊಂದು ಜಾಸ್ತಿ ಗಲೀಜು ಆಗಿಬಿಟ್ಟಿರೋದು. 20 ವರ್ಷದಿಂದ ಬರ್ತಾ ಇದ್ದೀನಿ ನಾವು. ನನ್ನ ಫಾತಿಮಾ, ಬೆಂಗಳೂರು. ಏನಪ್ಪ ಇದು, ಈ ಕಡೆ ಬಂದರೆ ಇಷ್ಟು ಗಲೀಜು. ರಾತ್ರಿ ಬಂದಿದ್ದೀವಿ, ಇವಾಗ ನೋಡ್ರೆ ಎಲ್ಲಿ ನೋಡಿದ್ರೆ ಕಸ. ಹಿಂಗೆ ನೋಡೋಕ್ಕೆ ನಾವು ಊರಿಗೆ ಆಚೆ ಹೋಗ್ಬಿಡ್ತಾ ಇದ್ದೀವಿ. ಎಲ್ಲಿ ನೋಡ್ರೂ ಕಸ ಜಾಸ್ತಿ ಇದೆ. ಏನು ಮಾಡಬೇಕು? ಹಿಂಗೇನೇನಾ ಕಸದಾಗ ಮಲ್ಕೊಳ್ಬೇಕಾ ನಾವು? ಅಷ್ಟು ನಾಜಕ್ಕೆ ಇಲ್ಲ. ಎಲ್ಲಿ ನೋಡ್ರೆ ಗಲೀಜು. ಅಲ್ಲಿಂದ ದೇವ್ರಿಗೆ ನೋಡೋಕೆ ಬರ್ತೀವಿ ನಾವು. ಇಲ್ಲಿ ನೋಡ್ರೆ ತುಂಬ ಗಲೀಜು. ಫಾಮಿದಾ, ದೊಡ್ಡಬಳ್ಳಾಪುರ. हमें झाड़ लग बैठेंगे तो छोड़ते नहीं है करना कि रात को सोने आदमी आए तो जगह अंदर के तो पूरा हंसत करा जाता है। हमें सामने बोले में हमें किसी वैसा बोल को नहीं उठा वापस कर जाती वो सब क्या बोल को नहीं बोलना सामने क्या बोलते थे। जाती है।
ನಲ್ಲಿ ಎತ್ತ